ಹಾಯ್, ನಾವು ಹೋಗ್ತಾ ಇದೀವಿ ಬೆಂಗಳೂರಿಗೆ ನಮ್ಮ ಅಕ್ಕ ಮನೆಗೆ. ಕಾರಣ ಇಷ್ಟೇ, ಮಕ್ಳಿಗೆ ರಜೆ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ತರಬೇಕಾಯ್ತು. ಊರ ಹಬ್ಬ ಹತ್ರ ಬರ್ತಾ ಇದೆ ಅಂತ ಹೇಳಿ ನಾವೆಲ್ಲ ಹೋಗ್ತಾ ಇದೀವಿ. ನಾನು ಮತ್ತೆ ನಮ್ಮ ಅಕ್ಕ, ನನ್ನ ತಂಗಿ ಫ್ಯಾಮಿಲಿ ಹೋಗ್ತಾ ಇದೀವಿ. ಅಲ್ಲಿಂದ ನಾವು ಬಂದಿದ್ದು ಚಿಕ್ಕಬಾಣಾವರ ಸ್ಟೇಷನ್ಗೆ ಬರೋದಕ್ಕೆ 7:30 ಆಗಿತ್ತು. ಅಲ್ಲಿಂದ ಬಸ್ಸಿಗೆ ಹೋಗೋದಕ್ಕೆ 8 ಗಂಟೆ ಆಯ್ತು. ಅಲ್ಲಿಂದ ದಾರಿಲಿ ಹೋಗ್ಬೇಕಾದ್ರೆ ನಮ್ಮ ಮಕ್ಳನ್ನೆಲ್ಲ ನಮ್ಮ ಅಕ್ಕ ಬಂದು ಗಾಡಿಲಿ ಕರ್ಕೊಂಡು ಹೋದ್ಲು. ನಾವು ನಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನನ್ನ ತಂಗಿ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಬಜ್ಜಿ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಪಲ್ಯದಲ್ಲಿ ಒಂದು ಬಜ್ಜಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಬಜ್ಜಿ ಅದು. ಅಲ್ಲಿಂದ ಒಂದು ಅಂಗಡಿ ಕಾಣಿಸ್ತಂತ ಹೇಳಿ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಕೆಲವೊಂದು ವಸ್ತುಗಳನ್ನ ಕೊಂಡ್ಕೊಂಡು ಮನೆಗೆ ಹೋದ್ರೆ ನಮ್ ಭಾವ ನಮಗೋಸ್ಕರ ಚಿಕನ್ ತಗೊಂಬಂದಿದ್ರು, ಚಿಕನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಾಳೆ ರಾಮನವಮಿ ಇರೋದ್ರಿಂದ ನಾವ್ ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ತಗೊಂಬಂದಿದ್ರು. ಇದೆಲ್ಲ ಆದ್ಮೇಲೆ 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಊಟ, ಭಾವ ಆಲ್ರೆಡಿ ಊಟ ಮಾಡ್ತಾ ಇದ್ರು. ಯಾಕೆಂದ್ರೆ ಅವ್ರು ನಮ್ ಜೊತೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಶನಿವಾರ ಆಗಿರೋದ್ರಿಂದ ಅವ್ರು ಯಾರು ನಾನ್ ವೆಜ್ ತಿನ್ನೋದಿಲ್ಲ, ನಮ್ಮ ಅಕ್ಕನ ಫ್ಯಾಮಿಲಿ ಯಾರು. ಅದಕ್ಕೋಸ್ಕರ ಫಸ್ಟೇ ಊಟ ಮಾಡ್ತಾ ಇದ್ರು. ಅವ್ರದೆಲ್ಲ ಊಟ ಆದ್ಮೇಲೆ ನಾವು ಊಟ ಕೂತ್ಕೊಂಡ್ವಿ. ಅರ್ಜೆಂಟ್ ಅನ್ ಮಾಡಿದೀನಿ, ಬಿರಿಯಾನಿ ಹೇಗ್ ಬಂದಿದೆ ಅಂತ ಎಲ್ಲಾರನ್ನೂ ಕೇಳ್ತಾ ಇದ್ರು ನಮ್ಮ ಅಕ್ಕ. ನನ್ ತಮ್ಮ ಮೈದಾ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಮ್ ಪುಟಾಣಿ ಕೇಳಿದ್ಕೆ ನಮ್ ಪುಟಾಣಿ ನನ್ ಕ್ಯಾಮ್ರಾ ಹಿಡಿದ್ರಕ್ಕೆ ನೋಡ್ತಾ ಇದ್ದಾಳೆ ಸುಮ್ನೆ. ಆಮೇಲೆ ಸೂಪರ್ ಅಂತ ಹೇಳಿ ನನ್ ಮಗಳು ಹೇಳ್ಕೊಡ್ತಾ ಇದ್ಲು, ಹಾಗೆ ಹೇಳ್ತಾ ಇದ್ಲು ಸೂಪರ್ ಅಂತ ಹೇಳ್ಬಿಟ್ಟು. ಇದೆಲ್ಲ ಆದ್ಮೇಲೆ ಹೊರಗಡೆ ದೇವ್ರು ಬಂದಿದ್ದು, ದೇವ್ರ ನೋಡಕ್ಕೆ ಅಂತ ಹೇಳಿ ಹೋಗಿದ್ವು. ಬಗ್ಲುಗುಂಟೆ ಮಾರಮ್ಮ ಅಂತ ಹೇಳ್ಬಿಟ್ಟು. ನಾವೇ ನಮ್ಮ ಅಕ್ಕ ಇರೋದು ಬಗ್ಲುಗುಂಟೆಲಿ. ಈ ದೇವ್ರದ್ದು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ, ತುಂಬಾ ಜೋರ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ. ಇದಾದ್ಮೇಲೆ ನಾವ್ ಮಲ್ಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಲ್ಗೋಣಕ್ ಹೋದ್ವು. ನಮ್ಮ ಮಗಳು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ 12 ಗಂಟೆ ರಾತ್ರಿವರೆಗೂ ಎದ್ದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದ್ಲು. ನನ್ನ ಮಗಳನ್ನ ಇಷ್ಟೇ ಹೊರಗಿದ್ರು ಎದಳಲೇ ಇಲ್ಲ. ಎಲ್ಲರೂ ಕೇಕ್ ಕಟ್ ಮಾಡಿ ಸಂಭ್ರಮ ಆಚರಿಸಿದ್ರು. ನನ್ಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡಿದ್ದೀನಿ. ನನ್ನ ತಂಗಿ, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮ ಅಕ್ಕನ ಮಗಳು, ನನ್ನ ತಂಗಿ ಮಕ್ಕಳು ಎಲ್ಲ ಇದ್ರು. ನಮ್ಮ ಅಕ್ಕನ ಮಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಂಭ್ರಮ ಎಲ್ಲ ಅವಳಿಂದಲೇ ಆಗಿದೆ. ಥ್ಯಾಂಕ್ ಯು ವೈಶು.